ವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ 10ನೇ ತರಗತಿ ಮಕ್ಕಳ ಉತ್ತಮ ಫಲಿತಾಂಶಕ್ಕಾಗಿ ಪಠ್ಯಕ್ಕೆ ಪೂರಕ ವಿಶೇಷ ತರಗತಿ ಆಯೋಜನೆ. ಇದರ ಸದ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಫಲಿತಾಂಶದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ತರುವಂತೆ ಕರೆ ಕೊಟ್ಟ ಶಾಸಕ ಸಿಎನ್ ಬಾಲಕೃಷ್ಣರವರು ವಿಜಯ ಸಂಕಲ್ಪ ಟಾರ್ಗೆಟ್ 625 ಸಮಾರೋಪದಲ್ಲಿ ಹೇಳಿಕೆ. ಪಟ್ಟಣದ ನಾಗರಿಕರ ಉತ್ತಮ ಆರೋಗ್ಯದ ಸಲುವಾಗಿ ರೋಟರಿ ಸಂಸ್ಥೆಯಿಂದ ಉಚಿತ ಫುಡ್ ಪಲ್ಸ್ ಥೆರಪಿ ಚಿಕಿತ್ಸೆ. 15 ದಿನಗಳ ಚಿಕಿತ್ಸೆಯ ಲಾಭ ಪಡೆದು ಉತ್ತಮ ಆರೋಗ್ಯ ಕಲ್ಪಿಸಿಕೊಳ್ಳುವಂತೆ ಚಿಕಿತ್ಸೆ ನೀಡುತ್ತಿರುವ ಕಾಂಪಾನಿಯೋ ಸಂಸ್ಥೆ ಮುಖ್ಯಸ್ಥ ರೋಹಿತ್ ಶೆಟ್ಟಿ ಕರೆ. ದೇಶದ ಮಹಿಳೆಯರಿಗೆ 33% ರಾಜಕೀಯ ಮೀಸಲಾತಿ ಸನ್ನಿಹಿತ. ಕೇಂದ್ರ ಸರ್ಕಾರದ ಈ ನಿಲುವಿನಿಂದ ಮಹಿಳೆಯರು ರಾಜಕೀಯವಾಗಿ ಮುನ್ನಡೆಗೆ, ಪ್ರಾಮಾಣಿಕತೆ ಹೆಚ್ಚಿಸುವ ಮಹಿಳೆಯರಿಂದ ದೇಶದ ಅಭಿವೃದ್ಧಿಗೆ ವೇಗ ಹೆಚ್ಚಲಿದೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಸರ್ಕಾರಿ ಡಿಗ್ರಿ ಕಾಲೇಜಿನ ಮಹಿಳಾ ದಿನಾಚರಣೆಯಲ್ಲಿ ಹೇಳಿಕೆ. ನಮಸ್ಕಾರ. G4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ವಾರ್ತೆಗಳ ವಿವರ. ವಿದ್ಯಾರ್ಥಿಗಳು ಮುಂಬರುವ 10ನೇ ತರಗತಿ ಪರೀಕ್ಷೆಯಲ್ಲಿ ಗುಣಾತ್ಮಕ ಫಲಿತಾಂಶ ಪಡೆಯುವ ಮೂಲಕ ಉತ್ತಮ ಶೈಕ್ಷಣಿಕ ಭವಿಷ್ಯವನ್ನು ಕಂಡುಕೊಳ್ಳಲಿ ಎಂಬ ಉದ್ದೇಶದಿಂದ ವಿಜಯ ಸಂಕಲ್ಪ ಟಾರ್ಗೆಟ್ 625 ಎಂಬ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ತಿಳಿಸಿದರು. ಪಟ್ಟಣದಲ್ಲಿನ ಕ್ಷೇತ್ರ ಸಮನ್ವಯಾಧಿಕಾರಿ ಕಚೇರಿಯ ಪಕ್ಕದಲ್ಲಿರುವ ಬಾಲಭವನದಲ್ಲಿನ ಡಾಕ್ಟರ್ ಸಿಎನ್ ಬಾಲಕೃಷ್ಣ ಸಭಾಂಗಣದಲ್ಲಿ ಗುಣಾತ್ಮಕ ಫಲಿತಾಂಶದ ಉದ್ದೇಶಕ್ಕಾಗಿ ಎಸ್ಎಸ್ಎಲ್ಸಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ವಿಜಯ ಸಂಕಲ್ಪ ಟಾರ್ಗೆಟ್ 625 ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿ, ಸ್ಪರ್ಧಾತ್ಮಕ ಯುಗದಲ್ಲಿ ವಿಜಯ ಸಂಕಲ್ಪ ತರಬೇತಿಗಳು ಮಕ್ಕಳ ಕಲಿಕೆಯನ್ನು ಮತ್ತಷ್ಟು ಪರಿಣಾಮಕಾರಿಯನ್ನಾಗಿಸುತ್ತಿವೆ. ತಾಲೂಕಿನಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳು ತಾಲೂಕಿಗೆ ಉತ್ತಮ ಫಲಿತಾಂಶವನ್ನು ತಂದುಕೊಡುವುದರ ಮೂಲಕ ತಾಲೂಕನ್ನು ಪ್ರಥಮ ಸ್ಥಾನಕ್ಕೆ ತರಬೇಕು. ಇದಕ್ಕೆ ಪೂರಕವಾಗಿ ತಾಲೂಕು ಪ್ರೌಢಶಾಲಾ ಶಿಕ್ಷಕರ ಸಂಘ ಉತ್ತಮ ಕೆಲಸ ಮಾಡುತ್ತಿದೆ. ನುರಿತ ಸಂಪನ್ಮೂಲ ವ್ಯಕ್ತಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ದೃಷ್ಟಿಯನ್ನಿಟ್ಟುಕೊಂಡು ಪಠ್ಯಕ್ಕೆ ಪೂರಕವಾಗಿ ತರಬೇತಿ ನೀಡುತ್ತಿರುವುದು ಶ್ಲಾಘನೀಯವೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಉತ್ತಮ ಫಲಿತಾಂಶ ಬರಬೇಕಾದರೆ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಿಕ್ಷಕರು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ದೃಢ ನಿರ್ಧಾರ ಹಾಗೂ ಪರಿಶ್ರಮ ಇದ್ದಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯ. ವಿದ್ಯಾರ್ಥಿಗಳು ಅದನ್ನು ರೂಢಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ದೊಡ್ಡ ಕನಸನ್ನು ಕಾಣಬೇಕು. ಉತ್ತಮ ಬದುಕು ಕಟ್ಟಿಕೊಳ್ಳಲು ದೊಡ್ಡ ಮಟ್ಟದಲ್ಲಿ ಸಿದ್ಧತೆ ಮಾಡಬೇಕು. ಶಿಕ್ಷಣ ಎಲ್ಲವನ್ನ ಕೊಡುವ ಕಾಮಧೇನು. ಅದನ್ನು ಪಡೆದುಕೊಳ್ಳುವ ಸತತ ಪ್ರಯತ್ನ ನಡೆಸಬೇಕು. ಗುರಿ ಸಾಧಿಸಬೇಕು. ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾತ್ರವಹಿಸಬೇಕು. ಶಾಲೆ, ಶಿಕ್ಷಕರು ಹಾಗೂ ಪೋಷಕರಿಗೆ ಸಂತೋಷವಾಗುವಂತೆ ನಡೆದುಕೊಳ್ಳಬೇಕೆಂದರು. ತಮ್ಮ ಶಾಲೆಯ ಫಲಿತಾಂಶದ ಜೊತೆಗೆ ತಾಲೂಕಿನ ಫಲಿತಾಂಶದಲ್ಲಿ ಸುಧಾರಣೆ ಬರಲು ಎಲ್ಲ ಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಪರೀಕ್ಷೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವುದರಿಂದ ವಿದ್ಯಾರ್ಥಿಗಳು ಸಮಯವನ್ನು ವ್ಯರ್ಥ ಮಾಡದೆ ಕಲಿಕೆಯತ್ತ ಹೆಚ್ಚಿನ ಗಮನ ಕೊಟ್ಟು ಹೆಚ್ಚು ಅಂಕಗಳೊಂದಿಗೆ ಉತ್ತೀರ್ಣರಾಗಲು ಪ್ರಯತ್ನಿಸಬೇಕೆಂದು ಕಿವಿಮಾತು ತಿಳಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್.ಎನ್. ದೀಪಾ ಮಾತನಾಡಿ, ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಇಲಾಖೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ವಿದ್ಯಾರ್ಥಿಗಳ ಗುಣಾತ್ಮಕ ಫಲಿತಾಂಶಕ್ಕಾಗಿ ಪ್ರತಿ ಶಿಕ್ಷಕರು ಶ್ರಮಿಸಬೇಕು. ಕಡಿಮೆ ಅಂಕ ಗಳಿಸುವ ಸಂಭಾವ್ಯ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ತರಬೇತಿಗಳನ್ನು ನೀಡಿ ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ಬರೆಯಲು ಅವರಿಗೆ ಮಾರ್ಗದರ್ಶನ ನೀಡಲಾಗುತ್ತಿದೆ. ಗುಣಾತ್ಮಕ ಫಲಿತಾಂಶದ ಉದ್ದೇಶಕ್ಕಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಿರುವ ವಿಜಯ ಸಂಕಲ್ಪ ಕಾರ್ಯಕ್ರಮ ಅತ್ಯಂತ ಉಪಯುಕ್ತವಾಗಿದೆ. ಎಸ್ಎಸ್ಎಲ್ಸಿ ಫಲಿತಾಂಶದ ಮೇಲೆ ಇದು ಸಕಾರಾತ್ಮಕ ಪರಿಣಾಮ ಬೀರಲಿದೆ ಎಂದು ತಿಳಿಸಿದರು. ಈ ಒಂದು ವರ್ಷ ಕೂಡ ಒಂದು ಅಚೀವ್ಮೆಂಟ್ ಆಗುವಂಥ ಒಂದು ವಿಶ್ವಾಸ ಕೂಡ ಪೂರ್ಣ ಪ್ರಮಾಣದಲ್ಲಿದೆ. ಇವತ್ತು ಎಲ್ಲ ವಿದ್ಯಾರ್ಥಿಗಳನ್ನ 575 ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿರುವಂಥವ್ರನ್ನ ಇಲ್ಲಿ ಆಯ್ಕೆ ಮಾಡಿ ಇವತ್ತು 80 ವಿದ್ಯಾರ್ಥಿನಿಯರನ್ನ ಇವತ್ತು ಈ ಒಂದು ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿ ಇವತ್ತು ಎಕ್ಸಾಮಿನೇಷನ್ನ ಯಾವ ರೀತಿ ಕಂಡಕ್ಟ್ ಮಾಡಬೇಕು, 625ಕ್ಕೆ 625 ಅಂಕಗಳನ್ನು ಯಾವ ರೀತಿ ಗಳಿಸಬೇಕು ಅನ್ನೋದಕ್ಕೆ ಆತ್ಮವಿಶ್ವಾಸವನ್ನು ಅವರ ಬೋಧನೆ ಮೂಲಕ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ನಮಗೆ ಅವಕಾಶವನ್ನು ಮಾಡಿಕೊಡಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಮತ್ತು ಕನ್ನಡ ಸಂಬಂಧಪಟ್ಟಂತ ಚಿದಾನಂದ್ ಮತ್ತು ಲೋಕೇಶ್ ಅವರಿಗೆ ಸನ್ಮಾನಿಸಿದೆ. ಮ್ಯಾಥಮೆಟಿಕ್ಸು, ಇಂಗ್ಲೀಷು, ಇನ್ನು ಬಿಟ್ಟರೆ ತೊಂದರೆ ಇಲ್ಲ, ಅವ್ರಿಗೂ ಕೂಡ ನಾನು ವಿಶೇಷವಾಗಿ ವೇದಿಕೆ ಮೂಲಕ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಶಿಕ್ಷಣ, ಏಕೆಂದರೆ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ರಾಜ್ಯ ಕೇಂದ್ರ ಸರ್ಕಾರಗಳು ಮಹತ್ವವಾದಂಥ ಜವಾಬ್ದಾರಿಯನ್ನು ಹೊತ್ತಿದೆ. ಆದರೂ ಕೂಡ ಇವತ್ತು ಈ ಪೈಪೋಟಿ ವ್ಯವಸ್ಥೆಯಲ್ಲಿ
ಸರ್ಕಾರಿ ಶಾಲೆಯ ಮಕ್ಕಳು ಯಾವುದೇ ರೀತಿಯಿಂದ ಕೂಡ ವಂಚಿತರಾಗಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ನಿಮಗೆಲ್ಲ ಶಕ್ತಿ ತುಂಬುವಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ಇದಾಗಿದೆ. ಬಹುಶಃ ಇವತ್ತು ನಮ್ಮ ಅನಿಲ್ಲು ಅವರೆಲ್ಲ ಸಂಘಟನೆಗಳೆಲ್ಲ ಸೇರಿ ಇಂಥ ನಮ್ಮ ಚೆಲ್ಲುನಾರಾಯಣ್ ಇವರು ಕೂಡ ಸೇರಿ ಇಂಥ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಆ ಮಕ್ಕಳಿಗೆ ಎಲ್ಲೆಲ್ಲಿ ಒಂದು ಅವರ ಜ್ಞಾನಾರ್ಜನೆಯಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ಗಳಲ್ಲಿ ತಪ್ಪುಗಳನ್ನು ಮಾಡ್ತಾರೆ, ಅದನ್ನು ತಿದ್ದುಕೊಂಡು ಮೇನ್ ಎಕ್ಸಾಮ್ನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಧಿಕಾರಿ ಕೆಎನ್ ಅನಿಲ್ ಮಾತನಾಡಿ, ಸರ್ಕಾರಿ ಹಾಗೂ ಅನುದಾನಿತ ಪ್ರೌಢಶಾಲೆಗಳಲ್ಲಿ ವಿಷಯವಾರು ಶಿಕ್ಷಕರು ಅತಿ ಕಡಿಮೆ ಅಂಕಗಳನ್ನು ಪಡೆಯುವಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ವಿದ್ಯಾರ್ಥಿಗಳು ಓದುವುದನ್ನು ಖಚಿತಪಡಿಸಿಕೊಳ್ಳುತ್ತಿದ್ದಾರೆ. ಶಾಲಾ ಅವಧಿಯ ಕೊನೆಯ ಅವಧಿಯಲ್ಲಿ ವಿದ್ಯಾರ್ಥಿಗಳನ್ನು ಶಾಲಾ ಆವರಣದಲ್ಲಿ ಸೂಕ್ತ ಸ್ಥಳದಲ್ಲಿ ಕೂರಿಸಿ ನಿರಂತರ ಓದಿಗೆ ಪ್ರೇರೇಪಿಸಲಾಗುತ್ತಿದೆ. ತಾಲೂಕಿನಲ್ಲಿ ಒಟ್ಟು 78 ಪ್ರೌಢಶಾಲೆಗಳಿದ್ದು 2872 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಕಳೆದ ಸಲಕ್ಕಿಂತ ಹೆಚ್ಚಿನ ಫಲಿತಾಂಶ ಬರುವಂತೆ ಮಾಡಲು ವಿನೂತನ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ಜಾರಿಗೊಳಿಸಲಾಗುತ್ತಿದೆ. ಕಾರ್ಯಕ್ರಮದಲ್ಲಿ ವಿಜಯ ಸಂಕಲ್ಪ ಕಾರ್ಯಕ್ರಮಕ್ಕೆ ಆರ್ಥಿಕ ನೆರವು ನೀಡಿದ ರೋಟರಿ ಕ್ಲಬ್ನ ಅಧ್ಯಕ್ಷ ಬಿವಿ ವಿಜಯಕುಮಾರ್ ಹಾಗೂ ಹ್ಯಾಪಿ ಹ್ಯಾಂಡ್ ಟ್ರಸ್ಟ್ನ ಗುರು ಅವರನ್ನು ಸನ್ಮಾನಿಸಲಾಯಿತು. ಅಕ್ಷರದ ಸಹ ಕಾರ್ಯಕ್ರಮದ ಸಹಾಯಕ ನಿರ್ದೇಶಕ ಉಮಾಶಂಕರ್, ರೋಟರಿ ಕ್ಲಬ್ ಚನ್ನರಾಯಪಟ್ಟಣ ವಿಷನ್ನ ಅಧ್ಯಕ್ಷ ಬಿವಿ ವಿಜಯಕುಮಾರ್, ಡಾಕ್ಟರ್ ಎಸ್ಎಸ್ ಕುಮುದ, ಜ್ಯೋತಿ, ಉದ್ಯಮಿ ಯೋಗೇಶ್, ವಿಜಯ ಸಂಕಲ್ಪ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. 575 ನಂತರ ಯಾವ ವಿದ್ಯಾರ್ಥಿಗಳು ಜಾಸ್ತಿ ಅಂಕಗಳನ್ನು ಪಡೆದಿರ್ತಾರೆ ಅವರು ಮಾತ್ರ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು. ನಾವು ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಎಲ್ಲಿ ಎಡ್ದಿದ್ವಿ ಮತ್ತು ಯಾವಾಗ ಎಲ್ಲಿ ಎಡ್ದಿದ್ವಿ ಮತ್ತು ನಾವು ಕ್ಲಾಸಲ್ಲಿ ಯಾವ ಪಾಠಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ ಮತ್ತು ಕ್ಲಾಸಲ್ಲಿ ಇದ್ದು ಯಾವಾಗಲೂ ಒಂದ್ಸಲ ಏನೋ ಪಾಠ ಸರಿಯಾಗಿ ಕೇಳಿಸ್ಕೊಂಡಿರಲ್ಲ, ಅಂತಹ ವಿಷಯಗಳನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ಪ್ರತಿ ಕ್ಲಾಸ್ ಆದ ನಂತರ ಅನಿಲ್ ಸರ್ ಬಂದು ನಿಮಗೆ ಯಾವ ವಿಷಯದಲ್ಲಿ ಡೌಟ್ ಇದೆ ಮತ್ತು ಅಂಥ ವಿಷಯಗಳನ್ನ ಬರ್ಕೊಂಡು ಹೋಗೋರು. ಮತ್ತು ಬರ್ಕೊಂಡಾದ್ಮೇಲೆ ಶಿಕ್ಷಕರು ಬಂದು ಪಾಠ ಮಾಡಿದ್ಮೇಲೆ ನಂತರ ಮತ್ತೆ ಬಂದು ಹೇಳೋರು. ರಕ್ತ ಪರಿಚಲನೆ ಮತ್ತು ನರಗಳಿಗೆ ಸಂಬಂಧಿಸಿದ ಯಾವುದೇ ದೀರ್ಘಕಾಲಿಕ ಸಮಸ್ಯೆಗಳ ಪರಿಹಾರಕ್ಕೆ ಫುಡ್ ಪಲ್ಸ್ ಥೆರಪಿ ಚಿಕಿತ್ಸೆ ಸಹಕಾರಿಯಾಗಿದೆ. 15 ದಿನಗಳ ಉಚಿತ ಫುಡ್ ಪಲ್ಸ್ ಥೆರಪಿ ಚಿಕಿತ್ಸೆಯಿಂದ ಚನ್ನರಾಯಪಟ್ಟಣದ ನಾಗರಿಕರಿಗೆ ರೋಟರಿ ಸಂಸ್ಥೆಯ ಸಹಯೋಗದಲ್ಲಿ ನೀಡಲಾಗುತ್ತಿದೆ ಎಂದು ಕಂಪಾನಿಯೋ ಸಂಸ್ಥೆಯ ಮುಖ್ಯಸ್ಥರಾದ ರೋಹಿತ್ ಶೆಟ್ಟಿ ತಿಳಿಸಿದರು. ರೋಟರಿ ಕ್ಲಬ್ ಚನ್ನರಾಯಪಟ್ಟಣ ಹಾಗೂ ಕಪಾನಿಯೋ ಸಹಯೋಗದಲ್ಲಿ ಶನಿವಾರ ಎಪಿಎಂಸಿ ಎದುರಿನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಉಚಿತ ಫುಡ್ ಪಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರದಲ್ಲಿ ಮಾತನಾಡಿದ ಕಂಪಾನಿಯೋ ಸಂಸ್ಥೆ ಮುಖ್ಯಸ್ಥ ರೋಹಿತ್ ಶೆಟ್ಟಿ, ಮನುಷ್ಯನ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ನಡೆಯಲು ಈ ಚಿಕಿತ್ಸೆ ಅತ್ಯಂತ ಪರಿಣಾಮಕಾರಿ. ಕೇವಲ 15 ದಿನಗಳ ಚಿಕಿತ್ಸೆ ಪಡೆದರೆ ಶುಗರ್, ಬಿಪಿ, ಸ್ನಾಯು ಸೆಳೆತ, ಸಂಧಿವಾತ, ನಿದ್ರಾಹೀನತೆ, ಬೆನ್ನು ನೋವು, ಮಂಡಿ ನೋವು, ಪಾರ್ಶ್ವವಾಯು, ಥೈರಾಯ್ಡ್ ಸೇರಿ ಇನ್ನಿತರೆ ನರರೋಗಗಳಿಗೆ ಸಂಬಂಧಿಸಿದಂತಹ ಹಲವು ರೋಗಗಳಿಂದ ಗುಣಮುಖರಾಗಬಹುದೆಂದರು. ಅರ್ಧ ತಾಸು ಚಿಕಿತ್ಸೆ ಪಡೆದರೆ 5 ಕಿಲೋಮೀಟರ್ವರೆಗೆ ವಾಕಿಂಗ್ ಮಾಡಿದಷ್ಟು ರಕ್ತ ಸಂಚಾರ ಮಾಡಲು ಈ ಚಿಕಿತ್ಸೆ ಸಹಕಾರಿಯಾಗುತ್ತದೆ. ನರರೋಗಗಳಿಗೆ ಸಂಬಂಧಿಸಿದ ಸಣ್ಣ ಮತ್ತು ದೀರ್ಘಕಾಲಿಕ ಸಮಸ್ಯೆಗಳನ್ನು ಔಷಧ ರಹಿತವಾಗಿ ಹಾಗೂ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಪರಿಹರಿಸಬಹುದು. ಪ್ರತಿಯೊಬ್ಬರೂ ಉಚಿತವಾಗಿ ಚಿಕಿತ್ಸೆ ಪಡೆಯಬೇಕೆಂಬುದು ಸಂಸ್ಥೆಯ ಮುಖ್ಯ ಉದ್ದೇಶವೆಂದು ತಿಳಿಸಿದರು. ರೋಟರಿ ಕ್ಲಬ್ ಚನ್ನರಾಯಪಟ್ಟಣ ವಿಷನ್ ಅಧ್ಯಕ್ಷ ಬಿವಿ ವಿಜಯಕುಮಾರ್ ಮಾತನಾಡಿ, ಕಂಪಾನಿಯೋ ಸಂಸ್ಥೆ ಸಹಕಾರದಲ್ಲಿ ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದ ಹಲವು ಕಾರ್ಯಕ್ರಮಗಳನ್ನು ರೋಟರಿ ಸಂಸ್ಥೆ ರೂಪಿಸುತ್ತಿದೆ. ಆರೋಗ್ಯ, ರಕ್ತದಾನ, ನೇತ್ರ ಚಿಕಿತ್ಸೆ ಮತ್ತಿತರ ಆರೋಗ್ಯ ಶಿಬಿರಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ವಿಸ್ತರಿಸುವ ಉದ್ದೇಶವನ್ನು ಹೊಂದಿದೆ ಎಂದರು. ರೋಟರಿ ಕ್ಲಬ್ ಚನ್ನರಾಯಪಟ್ಟಣ ವಿಷನ್ ವಲಯ ಸೇನಾನಿಗಳಾದ ಜಯರಾಘವೇಂದ್ರ, ಖಜಾಂಚಿ ನಟರಾಜ್, ಕಾರ್ಯದರ್ಶಿ ಡಾಕ್ಟರ್ ಎಸ್ಎಸ್ ಕುಮುದ, ಮಾಜಿ ಸಹಾಯಕ ಗವರ್ನರ್ ಪದ್ಮನಾಭ್, ಸದಸ್ಯರಾದ ಜ್ಯೋತಿ, ಪರಮೇಶ್, ಫಿಜಿಯೋಥೆರಪಿಸ್ಟ್ ಮೇಘನಾ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಇವತ್ತಿಂದ ಚನ್ನರಾಯಪಟ್ಟಣ ಈ ಒಂದು ಚನ್ನರಾಯಪಟ್ಟಣ ಊರಿನಲ್ಲಿ ಉಚಿತ ಫುಡ್ ಪಲ್ಸ್ ಥೆರಪಿ ರೋಟರಿ ಕ್ಲಬ್ ಅವರ ಮೂಲಕ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಈ ಥೆರಪಿಯಿಂದ ಹಲವಷ್ಟು ಕಾಯಿಲೆಗಳಿಗೆ ಇದು ಉಪಯೋಗ ಆಗುತ್ತೆ. ಮಂಡಿ ನೋವು ಇರ್ಬೋದು, ಬ್ಯಾಕ್ ಪೈನ್ ಇರ್ಬೋದು, ಶುಗರ್ ಇರ್ಬೋದು, ಬಿ ಪಿ ಇರ್ಬೋದು, ಬೇರೆ ಬೇರೆ ಥರ. ಇದು ಯಾವುದೇ ಥರ ಮೆಡಿಸಿನಲ್ಲಿ ಬರುವುದಿಲ್ಲ, ಇದು ಥೆರಪಿ. ಯಾಕಂತ ಹೇಳಿದ್ರು ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಆಗುವಂಥದ್ದು. ನಮ್ಮ ದೇಹದಲ್ಲಿ ಹಲವಷ್ಟು ಕಾರಣಗಳಿಗೆ ಕಾಯಿಲೆಗಳು ಬರುತ್ತದೆ. ಮುಖ್ಯವಾಗಿ ಅದರಲ್ಲಿ ರಕ್ತ ಸಂಚಾರದ ವ್ಯತ್ಯಯ. ಏಜಾಗ್ತಾ ನಮ್ಮ ಬಾಡಿಯಲ್ಲಿ ಏನಾಗ್ತದೆ, ರಕ್ತ ಸಂಚಾರ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ.
ಇಲ್ಲ ಮತ್ತು ನಮ್ಮ ಯಾಂತ್ರಿಕ ಬದುಕಿರ್ಬೋದು, ನಾವು ಲ್ಯಾಕ್ ಆಫ್ ವಾಕಿಂಗ್ ಇರ್ಬೋದು, ಈ ಥರ ಬೇರೆ ಬೇರೆ ಕಾರಣಗಳಿಗೆ ರಕ್ತ ಸಂಚಾರ ಅನ್ನುವಂಥದ್ದು ದಿನಕ್ಕೆ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಾ ಇರುತ್ತೆ. ಈಗ ಮುಂಚೆ ನಾವು ಮಾಡುವಂಥ ಕೆಲಸಗಳಿಗೂ ಈಗ ಮಾಡುವಂಥ ಕೆಲಸಗಳಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಒಬ್ಬ ಮನುಷ್ಯನಿಗೆ ದಿನಕ್ಕೆ 5 ಕಿಲೋಮೀಟರ್ ವಾಕಿಂಗ್ನ ಅವಶ್ಯಕತೆ ಇದೆ. ಹಲವಷ್ಟು ಕಾರಣಗಳಿಂದ ಜನರಿಗೆ ಅದು ಮಾಡಲಾಗ್ತಿಲ್ಲ. ಇನ್ನು ಕೆಲವರು ಏಜ್ಡ್ ಪರ್ಸನ್ನಿಗೆ ಅದು ಮಾಡಲಿಕ್ಕೂ ಕೂಡ ಚೈತನ್ಯನೂ ಇರುವುದಿಲ್ಲ. ಸೊ ಈ ಥೆರಪಿ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದರೆ, ನೀವು ಅರ್ಧ ಗಂಟೆ ಕಾಲಿಟ್ಕೊಳ್ಳುವಂಥದ್ದು 5 ಕಿಲೋಮೀಟರ್ ವಾಕಿಂಗ್ ಮಾಡಿದಷ್ಟು ರಕ್ತ ಸಂಚಾರ ನಮ್ಮ ದೇಹದಲ್ಲಿ ಮಾಡ್ತದೆ. ಯಾಕಂತ ಹೇಳಿದರೆ ನಮ್ಮ ಕಾಲನ್ನುವಂಥದ್ದು ಆಲ್ಟರ್ನೇಟಿವ್ ಹಾರ್ಟ್ ಇದ್ದಾಗೆ. ಸೊ ಆ ಕಾಲಲ್ಲಿರುವ ಬ್ಲಡ್ ಮೇಲ್ಗಡೆ ಪಂಪ್ ಆಗಬೇಕು ಅಂತ ಹೇಳಿದರೆ ವಾಕಿಂಗ್ ಮಾಡಿದ್ರೆ ಮಾತ್ರ ಆಗುವಂಥದ್ದು. ಅದು ಭಾಳಷ್ಟು ಕಾರಣಗಳಿಂದ ಆಗ್ತಾ ಇಲ್ಲ. ಇನ್ನು ನಾವು ಮಾಡೋ ಕೆಲಸದಿಂದನೂ ನಮಗೆ ಬೇರೆ ಬೇರೆ, ಇವಾಗ ನಾವು ಕೂತ್ಕೊಂಡೇ ಕೆಲಸ ಮಾಡುವಂಥವ್ರು, ಡ್ರೈವಿಂಗು ಮತ್ತೊಂದು ಮಾಡುವಂಥವ್ರಿಗೆ ಬ್ಯಾಕ್ ಪೈನ್ ಇರ್ಬೋದು, ಇಲ್ಲಿ ಸ್ಪಾಂಡಿಲೈಟಿಸ್ ಅಂತಂದು ಬರ್ತದೆ. ನಿಂತ್ಕೊಂಡೇ ಕೆಲಸ ಮಾಡ್ತೀನಿ ಅಂತ ಹೇಳೋರು ಮಂಡಿ ನೋವು ಇರ್ಬೋದು, ಅಥವಾ ವೆರಿಕೋಸ್ ಪೈನು, ಈ ಥರ ಬೇರೆ ಬೇರೆ ಕಾಯಿಲೆಗಳು. ಅದ್ರ ಜೊತೆ ಶುಗರ್ ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಸೊ ಈ ಥೆರಪಿ ಏನು ಮಾಡುತ್ತೆ ಅಂತ ಹೇಳಿದರೆ, ನಾವು ಕಾಲಿಗೆ ಆ ಥೆರಪಿ ಕೊಡೋದ್ರಿಂದ ಕಂಪ್ಲೀಟ್ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಿಬಿಟ್ಟು, ಇನ್ನು ನಾವು ಆ ಥೆರಪಿ ನಮ್ಮ ದೇಹದ ಪ್ರತಿಯೊಂದು ನರಗಳು ಕೂಡ ಏನೋ ಎಲ್ಲದಕ್ಕೂ, ಈಗ ಪ್ಯಾಂಕ್ರೈಸಿಸ್ ಆರ್ಗ್ಯಾನಿಕ್ ಇರ್ಬೋದು, ಹಾರ್ಟಿಗೆ ಇರ್ಬೋದು, ಎಲ್ಲಕ್ಕೂ ಕನೆಕ್ಷನ್ ಆಗಿರುವಂಥದ್ದು ಪಾದಗಳಲ್ಲಿ. ಸೊ ಆ ಪಾದಗಳಿಗೆ ಕೊಟ್ಟು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಇಡೀ ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ದೇಹದ ಪಾರ್ಟ್ಗಳು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ಅಂಗಾಂಗ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿ ಒದಗಿಸಬೇಕೆಂಬ ದೀರ್ಘಕಾಲದ ಬೇಡಿಕೆಗೆ ಇದೀಗ ಕಾಲ ಕೂಡಿ ಬಂದಿದ್ದು, ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಶೀಘ್ರ ಮೀಸಲಾತಿ ಅಧಿಸೂಚನೆ ಮಂಡನೆ ಮಾಡಲಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ತಿಳಿಸಿದರು. ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಮಹಿಳಾ ಸಬಲೀಕರಣ ಕೋಶ, ಭಾರತೀಯ ಯುವ ರೆಡ್ ಕ್ರಾಸ್ ಘಟಕ, ಐಕ್ಯೂಎಸಿ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಘಟಕ ಇವರು ವತಿಯಿಂದ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ಮತ್ತು ಸ್ತನ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಮೀಸಲಾತಿ ಅನುಷ್ಠಾನಕ್ಕೆ ಮುಂದಾಗಿದೆ. ಇದು ದೇಶದ ಮಹಿಳೆಯರಿಗೆ ರಾಜಕೀಯವಾಗಿ ಹೊಸ ಶಕ್ತಿಯನ್ನು ತಂದುಕೊಡಲಿದೆ. ಕರ್ನಾಟಕ ರಾಜ್ಯ ವಿಧಾನಸಭೆಯ 224 ಕ್ಷೇತ್ರಗಳ ಪೈಕಿ 74 ಕ್ಷೇತ್ರಗಳಲ್ಲಿ ಮಹಿಳೆಯರು ಆಯ್ಕೆಯಾಗಲಿದ್ದಾರೆ, ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ. ದೇಶ ಪ್ರಗತಿ ಸಾಧಿಸಬೇಕಾದರೆ ಪುರುಷ ಮತ್ತು ಮಹಿಳೆ ಇಬ್ಬರ ಕಾಣಿಕೆ ಬಹಳ ಮುಖ್ಯವೆಂದರು. ಸಮಾಜದಲ್ಲಿ ಮಹಿಳೆಗೆ ಸಮಾನ ಸ್ಥಾನಮಾನ, ಸಮಾನತೆ, ಸಮಾನ ಗೌರವ ದೊರೆತರೆ ಆ ದೇಶ ಸಮೃದ್ಧಿಯ ನಾಡಾಗುತ್ತದೆ. ಒಂದು ದೇಶದ ಆರ್ಥಿಕ ಪ್ರಗತಿಯ ಸಾಧನೆಗಾಗಿ ಮಹಿಳೆ ಎಲ್ಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾಳೆ. ಇಂದಿರಾ ಗಾಂಧಿ, ಕಲ್ಪನಾ ಚಾವ್ಲಾ, ಕಿರಣ್ ಮುಜುಮ್ದಾರ್, ಸಾಲುಮರದ ತಿಮ್ಮಕ್ಕ, ಇನ್ನೂ ಹಲವಾರು ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ನೈಪುಣ್ಯತೆ, ಧೈರ್ಯವನ್ನು ಪ್ರದರ್ಶಿಸಿದ್ದಾರೆ. ಪ್ರಸ್ತುತ ದ್ರೌಪದಿ ಮುರ್ಮು ದೇಶದ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇದು ಮಹಿಳೆಯರಿಗೆ ಗೌರವ ತರುವ ಸಂಗತಿಯಾಗಿದೆ ಎಂದರು. ರೆಡ್ ಕ್ರಾಸ್ ಘಟಕದ ತಾಲೂಕು ಸಭಾಪತಿ ಭರತ್ ಕುಮಾರ್ ಮಾತನಾಡಿ, ಹೆಣ್ಣು ಮಕ್ಕಳು ಬಿಗಿ ಉಡುಪುಗಳನ್ನು ಧರಿಸಿದರೂ ಕ್ಯಾನ್ಸರ್ ಬರುತ್ತದೆ. ಇತ್ತೀಚಿನ ಊಟದ ರೀತಿ ನೀತಿ ಸರಿಯಿಲ್ಲ. ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾಯಿಸಿಕೊಳ್ಳುವ ಮೂಲಕ ಸ್ತನ ಕ್ಯಾನ್ಸರ್ ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲ SH ಗಂಗೇಗೌಡ, ವಿದ್ಯಾರ್ಥಿಗಳು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು. ಸ್ತನ ಕ್ಯಾನ್ಸರ್ 28 ಜನರಲ್ಲಿ ಒಬ್ಬರಿಗೆ ಕಡ್ಡಾಯವಾಗಿ ಬರುತ್ತದೆ. ಇದು ಆನುವಂಶಿಕವಾಗಿಯೂ ಇರಬಹುದು, ಇಲ್ಲವೇ ಅನುತ್ಪಾದಕ ಜೀವಕೋಶಗಳಿಂದಲೂ ಬರಬಹುದು. ಆದ್ದರಿಂದ ಪ್ರಾರಂಭದ ಹಂತದಲ್ಲಿ ರೋಗಗಳನ್ನು ಗುರುತಿಸಿ ಚಿಕಿತ್ಸೆ ಕೊಡಿಸಿಕೊಡುವುದು ಉತ್ತಮವೆಂದರು. ಮೈಸೂರಿನ ನಾರಾಯಣ ಹೃದಯಾಲಯದ ಆಂಕೋಲಜಿಸ್ಟ್ ಡಾಕ್ಟರ್ ಯಶಸ್ವಿನಿ ಮಾತನಾಡಿ, ಹೆಣ್ಣು ಮಕ್ಕಳು ಆರೋಗ್ಯದತ್ತ ಗಮನ ಹರಿಸಬೇಕು. ಸ್ತನ ಕ್ಯಾನ್ಸರ್ ಪ್ರಾರಂಭದಲ್ಲೇ ಗುರುತಿಸಿದರೆ ಜೀವ ಉಳಿಸಬಹುದು. 40 ವರ್ಷ ಮೀರಿದ ಹೆಣ್ಣು ಮಕ್ಕಳು 2 ವರ್ಷಕ್ಕೊಮ್ಮೆ ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳಬೇಕು. ಯಾವುದೇ ಕಾಯಿಲೆ ನಮಗೆ ಮಾರಕವಲ್ಲ, ಅದನ್ನು ಮೈಮರೆತರೆ ನಮ್ಮ ಜೀವವೇ ಹೋಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಸ್ತನ ಕ್ಯಾನ್ಸರ್ ಬಗ್ಗೆ ಮಾಹಿತಿ ನೀಡಿದರು. ಶಿಬಿರದಲ್ಲಿ ವಿದ್ಯಾರ್ಥಿಗಳು, ಪೋಷಕರು, ಬೋಧಕ ಸಿಬ್ಬಂದಿ ವರ್ಗದವರಿಗೆ ಉಚಿತ ಮಧುಮೇಹ, ರಕ್ತದೊತ್ತಡ, ಹೃದಯ, ಸ್ತನ ಕ್ಯಾನ್ಸರ್, ಸ್ತ್ರೀರೋಗ ತಪಾಸಣೆ ಹಾಗೂ ವೈದ್ಯಕೀಯ ಸೇವೆಗಳನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಕಚೇರಿ ಅಧೀಕ್ಷಕರಾದ HL ಕೃಷ್ಣ, LIQACಯ ಸಂಚಾಲಕ ವಾಸುದೇವ್ ಪ್ರಸಾದ್, ಡಾಕ್ಟರ್ BS ಪೂರ್ಣಿಮಾ, ಭಾರತೀಯ ಯುವ ರೆಡ್ ಕ್ರಾಸ್ ಘಟಕದ ರೂಪ, ಜಬೀವುಲ್ಲಾ ಬೇಗ್, ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು, ಉಪನ್ಯಾಸಕರು ಭಾಗವಹಿಸಿದ್ದರು. ಇವತ್ತು ನಮ್ಮ ದೇಶ ಒಂದು ಆರ್ಥಿಕವಾಗಿ ಸದೃಢವಾಗಿದೆ ಅಂದರೆ ಅದರಿಂದ ಮಹಿಳೆಯರ ಪಾತ್ರ ಬಹುಮುಖ್ಯವಾಗಿದೆ. ಇವತ್ತು ಉಳಿತಾಯಕ್ಕೆ ಮತ್ತೊಂದು ಹೆಸರು ಮಹಿಳೆ, ತಾಳ್ಮೆಗೆ ಮತ್ತೊಂದು ಹೆಸರು ಮಹಿಳೆ. ಹಂಗಿರೋದ್ರಿಂದಲೇ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಇಡೀ ಪ್ರಪಂಚದಲ್ಲಿ ಒಂದು ಉನ್ನತ ಮಟ್ಟಕ್ಕಿದೆ ಅಂತ ನಾನು ಭಾವಿಸಿದೆ. ಇವತ್ತು ನಮ್ಮ ದೇಶ ಇಡೀ ಪ್ರಪಂಚದಲ್ಲೇ 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಅಂದರೆ ಅದ್ರ ಹಿಂದೆ ನಮ್ಮ ಮಹಿಳೆಯರ ಅಗಾಧ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
ಏಕೆಂದರೆ ಮುಂದಾಲೋಚನೆ ದೂರಾಲೋಚನೆ ಇರ್ತಕ್ಕಂಥದ್ದು ಮಹಿಳೆಯರು. ನಾವೆಲ್ಲ ಇದ್ದಿದ್ದ ಹಣ ಖರ್ಚು ಮಾಡಿಬಿಡ್ತೀವಿ, ಕೊನೆಗೆ ಏನೂ ಇಲ್ಲದೆ ಹೋದಾಗ ನಮ್ಮ ಮನೆಯವ್ರ ಕಡೆ ಮುಖ ಮಾಡ್ತೀವಿ, ಏನಾದ್ರು ಇಟ್ಟಿದ್ದೀಯೇನೆ ಕೊನೆಗೆ ಅಂತಿರಲ್ಲ. ಅವ್ರು ಯಾವ ಡಬ್ಬದಲ್ಲಾರಲ್ಲೇ ಔಷಧಿ ಇಟ್ಟಿರ್ತಾರೆ ಹಳ್ಳಿಯಿಂದ ಇರ್ತಕ್ಕಂಥ. ಏಕೆಂದರೆ ಮಕ್ಕಳ ಬಗ್ಗೆ ಚಿಂತನೆ, ಏಕೆಂದರೆ ಈ ನಾಡಿನ ಧಾರ್ಮಿಕತೆ, ಕಲೆ, ಸಂಸ್ಕೃತಿ ಉಳಿದಿದೆ ಅಂದರೂ ಕೂಡ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿರ್ತಕ್ಕಂಥವ್ರು ಈ ಮಹಿಳೆಯರು. ವಿಶೇಷವಾಗಿ ಮಹಿಳೆಯರ ಹಕ್ಕು ಬಾಧ್ಯತೆಗಳಿಗೆ ಯಾವುದೇ ರೀತಿಯಕ್ಕೆ ಒಬ್ಬ ಪ್ರಥಮ ಪ್ರಜೆಯಾಗಿ ಒಂದು ಸೇವೆಯನ್ನು ಬುಡಕಟ್ಟು ಜನಾಂಗದ ಒಬ್ಬ ಹೆಣ್ಣುಮಗಳು ಈ ದೇಶದ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ ಅಂದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ ಇರತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಇವತ್ತು ಮಹಿಳೆಯರಿಗೆ ಎಲ್ಲ ರಂಗಗಳಲ್ಲೂ ಕೂಡ ವಿಪುಲವಾದಂಥ ಅವಕಾಶಗಳು ವಿಶೇಷವಾಗಿ ಜರುಗ್ತಾ ಇದೆ. ಇವತ್ತು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲೂ ಕೂಡ ಇವತ್ತು ಮಹಿಳೆಯರು ಈ ದೇಶದ ಒಂದು ಗಡಿನಲ್ಲಿ ನಾವು ಕೂಡ ದೇಶ ಕಾಯುವಂಥ ಶಕ್ತಿ ನಮಗಿದೆ ಅಂತಕ್ಕಂಥದ್ದನ್ನು ಇವತ್ತು ವಿಶೇಷವಾಗಿ ಸಾಬೀತು ಮಾಡ್ತಾ ಇದ್ದಾರೆ. ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅಂತರಿಕ್ಷಕ್ಕೆ ಹೋಗಿ ಸಾಧನೆ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಸುನೀತಾ ವಿಲಿಯಮ್ಸ್ ಹೋಗಲೇ 8 ತಿಂಗಳಾಗಿದೆ ಅಂತ ಅಂದ್ಕೊಂಡಿದ್ದೇವೆ. ಭಾರತ ಮೂಲತಃ ಒಂದು ಕುಟುಂಬದ ಹೆಣ್ಣುಮಗಳು ಅಂತರಿಕ್ಷದಲ್ಲಿದ್ದಾರೆ. ಬಹುಶಃ ಒಂದು 2 ತಿಂಗಳಲ್ಲಿ ಬರುವಂಥ ಒಂದು ಅವಕಾಶ ಇವತ್ತೆ ತಾಂತ್ರಿಕವಾಗಿದೆ ಅಂದರೆ ಆ ಧೈರ್ಯವನ್ನು ಮೆಚ್ಚಬೇಕು. ನಾವು ಇವತ್ತು ಧೈರ್ಯವನ್ನು ಮೆಚ್ಚಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ 10ನೇ ತರಗತಿ ಮಕ್ಕಳ ಉತ್ತಮ ಫಲಿತಾಂಶಕ್ಕಾಗಿ ಪಠ್ಯಕ್ಕೆ ಪೂರಕ ವಿಶೇಷ ತರಗತಿ ಆಯೋಜನೆ. ಇದರ ಸದ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಫಲಿತಾಂಶದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ತರುವಂತೆ ಕರೆ ಕೊಟ್ಟ ಶಾಸಕ ಸಿಎನ್ ಬಾಲಕೃಷ್ಣರವರು. ವಿಜಯ ಸಂಕಲ್ಪ ಟಾರ್ಗೆಟ್ 625 ಸಮಾರೋಪದಲ್ಲಿ ಹೇಳಿಕೆ. ಪಟ್ಟಣದ ನಾಗರಿಕರ ಉತ್ತಮ ಆರೋಗ್ಯದ ಸಲುವಾಗಿ ರೋಟರಿ ಸಂಸ್ಥೆಯಿಂದ ಉಚಿತ ಫುಡ್ ಪಲ್ಸ್ ಥೆರಪಿ ಚಿಕಿತ್ಸೆ. 15 ದಿನಗಳ ಚಿಕಿತ್ಸೆಯ ಲಾಭ ಪಡೆದು ಉತ್ತಮ ಆರೋಗ್ಯ ಕಲ್ಪಿಸಿಕೊಳ್ಳುವಂತೆ ಚಿಕಿತ್ಸೆ ನೀಡುತ್ತಿರುವ ಕಾಂಪಾನಿಯೋ ಸಂಸ್ಥೆ ಮುಖ್ಯಸ್ಥ ರೋಹಿತ್ ಶೆಟ್ಟಿ ಕರೆ. ದೇಶದ ಮಹಿಳೆಯರಿಗೆ ಶೇಕಡಾ 33ರ ರಾಜಕೀಯ ಮೀಸಲಾತಿ ಸನ್ನಿಹಿತ. ಕೇಂದ್ರ ಸರ್ಕಾರದ ಈ ನಿಲುವಿನಿಂದ ಮಹಿಳೆಯರು ರಾಜಕೀಯವಾಗಿ ಮುನ್ನಡೆಗೆ, ಪ್ರಾಮಾಣಿಕತೆ ಹೆಚ್ಚಿಸುವ ಮಹಿಳೆಯರಿಂದ ದೇಶದ ಅಭಿವೃದ್ಧಿಗೆ ವೇಗ ಹೆಚ್ಚಲಿದೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಸರ್ಕಾರಿ ಡಿಗ್ರಿ ಕಾಲೇಜಿನ ಮಹಿಳಾ ದಿನಾಚರಣೆಯಲ್ಲಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.